ಉಪಸ್ಥಿತರಿರುವಂತಹ ನಮ್ಮ ಪುಷ್ಪಗಿರಿ ಗ್ರಾಮೀಣ ಅಭಿವೃದ್ಧಿ ಸಂಘದ ಯೋಜನಾಧಿಕಾರಿಗಳಾದಂಥ ವಿನೋತ್ ಅವರೇ ಹಾಗೂ ಈ ಒಂದು ಮುಖ್ಯ ಶಿಕ್ಷಕರಾದಂಥ ಶಾಂತಮ್ಮನವರೇ ಹಾಗೂ ನಮ್ಮ ಗ್ರಂಥಪಾಲಕರಾದಂಥ ಮಂಜೇಗೌಡರೇ ಹಾಗೂ ವಿಶೇಷವಾಗಿ ನಮ್ಮ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸಂಘದ ಎಲ್ಲ ನಮ್ಮ ರತಿದೇವಿಯವರು ಮತ್ತು ಎರಡು ಸಂಘದವರು ಆಗಮಿಸಿದರೆ ಅವರಿಗೆ ಹಾಗೂ ಎಲ್ಲ ತರಬೇತಿಯನ್ನು ಪಡೆಯಲಿಕ್ಕೆ ಬಂದಂತಹ ನಮ್ಮ ಎಲ್ಲ ಪ್ರೀತಿಯ ಸಹ ಶಿಕ್ಷಕರಿಗೆ ಹಾಗೂ ವಿಶೇಷವಾಗಿ ಪ್ರೀತಿಯ ಮಕ್ಕಳಿಗೆ ಇವತ್ತು ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಏನು ನಮ್ಮ ಪುಷ್ಪಗಿರಿ ಪರಮ ಪೂಜ್ಯರಾದಂಥ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು 40ನೇ ವರ್ಷದ ಒಂದು ಏನು ಜನ್ಮದಿನವನ್ನು ಆಚರಣೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅವರು ಯಾವುದೂ ಕೂಡ ಇದನ್ನು ನನಗೆ ಮಾಡಬಾರ್ದು ಅಂತ ಹೇಳಿದರು, ಆದರೂ ಕೂಡ ನಮ್ಮ ಮಹಿಳಾ ಸಂಘದವರು ನಮ್ಮ ಸಂಭ್ರಮಕ್ಕೋಸ್ಕರ ಇವತ್ತು ಯಾವುದನ್ನು ಕೂಡ ನಾವು ಅದನ್ನು ಒಂದು ಅದ್ದೂರಿ ಮಾಡದೆ ವೈಭವ ಮಾಡದೆ ಇವತ್ತು ಮಕ್ಕಳಿಗೆ ಲೇಖನಿ ಸಾಮಗ್ರಿಗಳನ್ನು ಕೊಡಬೇಕು. ಆ ಮೂಲಕವಾಗಿ ಪರಮಪೂಜ್ಯರ ಒಂದು ಜನ್ಮದಿನಾಚರಣೆಯನ್ನು ಮಾಡಬೇಕು ಅಂತ ಹೇಳಿ ಇವತ್ತು ನಿಶ್ಚಯವನ್ನು ಮಾಡಿದ್ವಿ. ಕಳೆದ ವರ್ಷ ಇದೇ ನಮ್ಮ ಪುಷ್ಪಗಿರಿ ಮಹಿಳಾ ಸಂಘದವರು ವಿಶೇಷವಾಗಿ ಏನು ಊರಿನ ಗ್ರಾಮದ ರಸ್ತೆಯನ್ನು ಸ್ವಚ್ಛಗೊಳಿಸುವುದರ ಮೂಲಕವಾಗಿ ಜನ್ಮದಿನವನ್ನು ಆಚರಣೆಯನ್ನು ಮಾಡಿದರು. ಈ ವರ್ಷ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮಕ್ಕಳಿಗೆ ಇದು ನಾವು ಓದಿದಂಥ ಶಾಲೆ, ವಿಶೇಷವಾಗಿ ಇನ್ನು 2 ವರ್ಷ ಬಂದರೆ 100 ವರ್ಷ ಪೂರೈಸುವಂಥ ಶಾಲೆ. 1927ರಲ್ಲಿ ಸ್ಥಾಪನೆಯಾದಂಥ ಶಾಲೆ ಈಗ 2027 ಬಂದರೆ ಈಗ ಇದಕ್ಕೆ 100 ವರ್ಷ ಆಗ್ತಿದೆ. ಇಂಥ ಶಾಲೆಗೆ ಲೇಖನಿ ಸಾಮಗ್ರಿಗಳನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಮಹಿಳಾ ಸಂಘದವರೆಲ್ಲರೂ ಕೂಡ ನಿಶ್ಚಯ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಮ್ಮ ಪುಷ್ಪಗಿರಿ ಜಗದ್ಗುರುಗಳು ಈಗಾಗಲೇ ಹಲವಾರು ಕ್ಷೇತ್ರದಲ್ಲಿ ಧಾರ್ಮಿಕತೆ, ಶೈಕ್ಷಣಿಕತೆ, ಹಾಗೆ ಸಮಾಜಮುಖಿಯಾಗಿ ಜನಪರವಾಗಿ ವಿಶೇಷವಾಗಿ ಅವರು ನಡೆಸಿದಂಥ ನೀರಾವರಿಯಲ್ಲಿ ಹೋರಾಟ ಪ್ರಾಯಶಃ ಅದನ್ನು ಹೇಳೋಕ್ಕೆ ಅಸದಳ. ಅವರು ಮಾಡಿದಂಥ ಕಾರ್ಯ ಏನು ಬಯಲು ಸೀಮೆಗೆ ಒಂದು ರೀತಿ ಭಗೀರಥನ ಆಧುನಿಕ ಭಗೀರಥನ ರೀತಿಯಲ್ಲಿ ನೀರಾವರಿಯನ್ನು ಕಲ್ಪಿಸಿದ್ದಾರೆ. ಇನ್ನು ವಿಶೇಷವಾಗಿ ಅವರ ಮಾಡಿದಂತಹ ಮಹಿಳಾ ಸಬಲೀಕರಣಕ್ಕಾಗಿ ಸಂಘದ ಬಗ್ಗೆ ನಮ್ಮ ವಿನುತಾ ಧನಂಜಯ ಅವರು ಹೇಳ್ತಾರೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಕ್ಷೇತ್ರಕ್ಕೂ ಕೂಡ ಕಾಲಿಟ್ಟು ಅನೇಕ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಈಗ ಇನ್ನೂ ಕೂಡ ಉತ್ತಮವಾದಂಥ ಕಾರ್ಯಗಳನ್ನು ಮಾಡಲಿ. ಅವರು ಯಾವುದೇ ರೀತಿಯಾದಂಥ ಒಂದು ರೀತಿಯಾಗಿ ಜಾತಿ ಧರ್ಮಕ್ಕೆ ಅಂಟಿಕೊಳ್ಳದೆ ತಮ್ಮ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಯಶಸ್ಸು ಸಿಗಲಿ ಅಂತ ಹಾರೈಸಿ ಅವರ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.